ಆಗ ಇದು ಈಗ ಪ್ಲಾನ್ ತೋರಿಸಿದಲ್ಲ ಚಂದ್ರಶೇಖರ್ ಶೆಟ್ಟರು, ಆ ಪ್ಲಾನ್ ಎಲ್ಲ ತೋರಿಸಿ ಹಿಂದೆ ಎಲ್ಲ ಇದ್ರಲ್ಲ, ಯಾರು ಪವರ್ ಮಿನಿಸ್ಟರ್ ಇದ್ರಲ್ಲ ಅವ್ರು ಇರುವಾಗೆಲ್ಲ ತೋರಿಸಿ ಮಾಡಿದ್ರೆ ಬೇಕಾದಾಗ ಇಲ್ಲಿಯವರೇ ಇದ್ರಲ್ಲ ಪವರ್ ಮಿನಿಸ್ಟರ್, ಆಗ ಮಾಡ್ಬೋದಿತ್ತಲ್ಲ, ಹಾಗೆ ಯಾಕೆ ಮಾಡ್ಲಿಲ್ಲ? ಆಗ ಇವರಿಗೆ ಹೊಳೆ ಬದಿಯಲ್ಲಿತ್ತು ಎಲ್ಲ ಅವಕಾಶ ಇತ್ತು ಅಂತ ಹೇಳಿದ್ರು, ನಮ್ಮ ಊರಿನವರೇ ಇದ್ರು ಪವರ್ ಮಿನಿಸ್ಟರ್, ಅವರೆಲ್ಲ ಅದನ್ನು ಮಾಡ್ಬೋದಿತ್ತು. ಈಗ ಯಾರಿಗೆ ಕತೆ ಹೇಳುದು? ಕತೆ ಹೇಳಬಾರ್ದು. ಆಗುದಾದ್ರೆ ನಮಗೆ ತಾಕತ್ತಿರುವ ಅದೆಲ್ಲ ಮಾಡಿ ತೋರಿಸ್ಬೇಕು ಜನರಿಗೆ. ಆಗ ಮಾಡದೆ ಈಗ ಸುಮ್ಮನೆ ನಾವಿದ್ದೇವೆ ಅಂತ ಎಂತ ನಾಟಕ ಮಾಡೋದು. ಇಲ್ಲಿ ಬಂದು ಅವ್ರು ಬರ್ಬೇಕು, ಇಲ್ಲಿಗೆ ಬಂದು ಹೇಳ್ಬೇಕು, ಹೌದು ಮಾಡುದು ತಪ್ಪ ಅಂತೇಳಿ ಸರಿ ಮಾಡ್ಲಿ ನೋಡುವ. ನಮ್ಗಿಂತ ಜಾಸ್ತಿ ಅನುಭವ ಇದೆ, ನಮ್ಗಿಂತ ಜಾಸ್ತಿ ವಿಷಯ ಗೊತ್ತಿದೆ ಅವರಿಗೆ, ಎಲ್ಲ ಮಾಡಿದವರಲ್ವಾ. ಈಗ ಜನರ ಎದೆ ಮೇಲೆ ಕಂಬ ನಿಲ್ಲಿಸಿ ಈಗ ಅದನ್ನು ನೋಡಿ ಅಲ್ಲಿ ದೂರ ಕೂತು ಚಂದ ನೋಡ್ತಾರೆ. ಅಲ್ಲ ಅಂತ ಹೇಳಿ ನೋಡುವ ಯಾರಾದ್ರು. ಇದು ಕೇಂದ್ರ ಮತ್ತು ರಾಜ್ಯ ಎರಡೂ ಬಿಜೆಪಿ ಸರ್ಕಾರ ಇರುವಾಗ ಇವರು ಮಾಡಿದಂಥ ಒಂದು ಜನರನ್ನು ದಿಕ್ಕು ತಪ್ಪಿಸಲಿಕ್ಕೆ ಮಾಡಿದ ಹುನ್ನಾರ. ಕರೆಂಟ್ ಬೇಕು ಎಲ್ರಿಗೆ, ಪವರ್ ಬೇಕು, ಇಂಡಸ್ಟ್ರಿ ರನ್ ಆಗಬೇಕು, ಎಲ್ರಿಗೂ ಗೊತ್ತಿದೆ. ಆದರೆ ಆ ಭಾಗದಲ್ಲಿ ಜನರ ಏನು ಕಷ್ಟ ಉಂಟು ಅದನ್ನು ತಿಳ್ಕೊಂಡು ಅವರೀಗ ಟವರ್ ಹೋಗುವಾಗ ಇಲ್ಲಿ ಬರ್ತದೆ, ಅವರ ಜಾಗವನ್ನು ಶಿಫ್ಟ್ ಮಾಡ್ತಾರೆ ಅಥವಾ ಅವರಿಗೆ ಸೂಕ್ತವಾದ ಪರಿಹಾರ ಕೊಡ್ತಾರೆ, ಎಲ್ಲವನ್ನು ಕಂಡುಕೊಂಡು ಮಾಡಬೇಕು. ಇಲ್ಲಿಗೆ ಇಡೀ ಊರು ಒಟ್ಟಾಗಿದೆ. ಇನ್ನು ಇರ್ಬೋದು, ಇನ್ನು ಇದು ಕಾಸರಗೋಡು ತನಕ ಹೋಗೋ ತನಕ ಎಷ್ಟು ಜನ ಸಫರ್ ಆಗ್ತದೆ, ಎಷ್ಟು ಜನ ತೆಂಗಿನ ಮರ, ಅಡಿಕೆ ಮರ ಎಲ್ಲ ಹೋಗ್ತಾ ಉಂಟು. ಅದು ಹೋಗುವಾಗ ಸೂಕ್ತವಾದ ಪರಿಹಾರ ಕೊಟ್ಟು ಮಾಡಿದರೆ ಪರವಾಗಿಲ್ಲ. ಜೀವನ ಹೇಗೆ ಸಾಗಿಸಿದೆ? ಇಲ್ಲಿ ಒಬ್ಬರ ಮನೆ ಉಂಟು, ಅದರ ಮನೆಯ 10 ಮೀಟರ್ ದೂರದಲ್ಲಿ ಇದು ಹೋಗ್ತಾ ಉಂಟು, ಟವರ್ ಹೋಗ್ತಾ ಉಂಟು. ಅದಕ್ಕೇನಾದರೂ ವ್ಯವಸ್ಥೆ ಇಲ್ಲ. ಇದಿಲ್ಲದೆ ಇಷ್ಟು ಗೊಂದಲಮಯವಾದ ಪ್ರಾಜೆಕ್ಟನ್ನು ತಂದು ಜನರಿಗೆ ತೊಂದರೆ ಮಾಡೋ ಕೆಲಸವನ್ನು ಯಾರಾದರೂ ಮಾಡಬಾರ್ದು. ಈಗ ನಾವು ಅವರು ಇವರಂತ ಗುಬ್ಬೆ ಕೂರಿಸೋ ಕೆಲಸ ಅಲ್ಲ, ಅವರಂತೂ ಮಾಡಿದವರು ಅನುಭವಿಸ್ತಾರೆ ಅದನ್ನು. ಬಟ್ ಇನ್ನು ಮುಂದೆ ಇಂಥ ಒಂದು ಜನವಿರೋಧಿ ಕೆಲಸವನ್ನು ಮಾಡಬಾರ್ದು ಅಂತ ನಮ್ಮ ವಿನಂತಿ. ಅದರ ಜೊತೆಗೆ ಈಗಿರುವ ಎಲ್ಲ ಸರ್ಕಾರದ ಜನಪ್ರತಿನಿಧಿ, ಇವತ್ತು AC ಅವರು ಬಂದಿದ್ದಾರೆ ಅಥವಾ DC ಅವರು ಇರ್ಬೋದು, ಜನರನ್ನು ಕರೆದು ಅವರಿಗೆ ಅದು ಸೂಕ್ತವಾದ ಪರಿಹಾರವನ್ನು ಕೊಟ್ಟು ಮುಂದೆ ಕೆಲಸವನ್ನು ಮುಂದುವರಿಸಬೇಕು. ಅಷ್ಟು ಕೆಲಸ ಆಗೋ ಬಗ್ಗೆ ನಮ್ಮದೊಂದು ಸ್ಪಷ್ಟವಾದ ವಿರೋಧ ಇದೆ. ಈಗ ಜಿಲ್ಲಾಧಿಕಾರಿಯಲ್ಲಿ ಏನಾದರೂ ಮಾತಾಡಿದ್ರಿ? ಹೌದು, ಅವ್ರ ಹತ್ರ ಹೇಳಿದ್ದೇನೆ ನಾನು. ಅಲ್ಲ, ಪರಿಹಾರಕ್ಕೆ ಮಾತಾಡಿದ್ರೆ ಆಗೋದಿಲ್ಲ, ಜನರಿಗೆ ಅದನ್ನು ಕೈಗೆ ಸಿಗೋದನಕ್ಕೆ ಆಗಬೇಕಾದ್ರು. ಯಾಕಂದರೆ ನಿಮ್ಗೆ ಗೊತ್ತಿದೆ, ಇಲ್ಲೆಲ್ಲ ಜನ ಅಂದರೆ ಒಂದು ಫ್ಯಾಮಿಲಿದು RTC ಇರ್ತದೆ, ಅದು 8-10 ಜನ ಇರ್ತಾರೆ, ಅವ್ರದ್ದೆಲ್ಲ ಒಪ್ಪಿಗೆ ಪಡ್ಕೊಂಡೇ ಮಾಡಬೇಕಂತ ಅದರ ಸುತ್ತೋಲೆ ಇದೆ. ಆ ಪ್ರಕಾರ ಅವ್ರಿಗೆಲ್ಲ ಪರಿಹಾರನೇ ಸಿಗಲ್ಲ ಒಂದೊಂದು ದಿವಸ. ಇವರು ಹೀಗೆ ಮಾಡೋದಾದ್ರೆ ಸುಮಾರಷ್ಟು ಪ್ರಾಜೆಕ್ಟ್ಗಳು ನಿಮ್ಗೆ ಗೊತ್ತಿದೆ. ಪರ್ಕಳದಲ್ಲಿ ಹೈವೇ ಜಾಯಿಂಟ್ ಆಗಿಲ್ಲ, ಅಲ್ಲಿ ನಮ್ಮ ರೈಲ್ವೆ ಪ್ರಾಜೆಕ್ಟ್ ಅರ್ಧದಲ್ಲಿ ಇಂದ್ರಾಳಿದ್ದು, ಅದೇ ಸಂತೆಕಟ್ಟೆ ಪ್ರಾಜೆಕ್ಟ್ ಆಗಿಲ್ಲ. ಅದಕ್ಕೆಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ಇದಾಗುತ್ತೆ. ಇದರ ಜನರಿಗೆ ಅಷ್ಟು ಎಮರ್ಜೆನ್ಸಿ ಏನಿಲ್ಲ. ಮುಂದೆ ಬೇಕಾಗ್ಬೋದು ಪವರ್ ಬೇಕಾಗುತ್ತೆ, ಜನರಿಗೆ ಸೂಕ್ತವಾದ ಪರಿಹಾರ ಕೊಟ್ಟು ಅಥವಾ ಅಂಡರ್ ಗ್ರೌಂಡ್ ಕೇಬಲ್ ಹಾಕಿ ಏನೋ ಒಂದು ಕರೆಕ್ಟ್ ವ್ಯವಸ್ಥೆ ಮಾಡಬೇಕು. ಜನರನ್ನು ಕತ್ತಲಲ್ಲಿಟ್ಟು ಯಾವುದೇ ಕೆಲಸ ಮಾಡಬಾರ್ದು.